ನಾರಾಯಣಗೌಡ್ರನ್ನ ನಾವೆಲ್ಲ ನಮ್ಮ ಕನ್ನಡದ ಧೀಮಂತ ನಾಯಕ ಅಂತ ತಿಳ್ಕೊಂಡೆ ನಾವು ಹೋರಾಟ ಮಾಡಿದಂಥವ್ರು. ನಾರಾಯಣಗೌಡರು ಕರೀತಾರೆ ಅಂದರೆ ಅಲ್ಲಿ ಊಟ ಅನ್ನ ತಿಂತಾ ಇದ್ದವ್ರು ಅನ್ನ ಬಿಟ್ಟು ಓಡಿರುವಂಥ ಸಂದರ್ಭಗಳು ನೂರಾರು ಸಂದರ್ಭಗಳಿದ್ದಾವೆ. ನನ್ನ ಮಗ ನಟನಾಗಿ ಒಂದು 3 ಸಿನಿಮಾದಲ್ಲಿ ನಟನೆ ಮಾಡಿದ್ದಾನೆ, ಬರ್ತಾ ಇದ್ದಾನೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕನ್ನಡ ಹೋರಾಟಗಾರರ ಬಗ್ಗೆ ಅನೇಕ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗೇಲಿಗಳನ್ನು ಮಾಡ್ತಾ ಇರ್ತಾರೆ. ಅವರ ಕತ್ತಿಗೆ ಬಂದಾವಾಗ, ಅವ್ರ ಸಮಸ್ಯೆ ಬಂದಾವಾಗ ಕನ್ನಡ ಹೋರಾಟಗಾರ ಬೇಕಾಗ್ತಾರೆ. 2005ನೇ ಇಸ್ವಿಯಲ್ಲಿ ಮಸಿ ಬೆಳೆದಾದ್ಮೇಲೆ ನಾವು ಇಬ್ಬಾಗ ಆಗಿರುವಂಥದ್ದು. ಹಾಗೆ ಪ್ರೊಡ್ಯೂಸರ್ ಕೂಡ ಆಗಿದ್ರಿ. ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ನಿಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರ ಜರ್ನಿ ಹೇಳೋದಾದ್ರೆ? ನಾನು ನಿರ್ಮಾಪಕ ಕೇಸ್ ನಂಬರ್ 18/9 ನಾವು 4 ಜನ ಪಾರ್ಟ್ನರ್ ಆಗಿರೋದು. ಆವಾಗ ಸಿನಿಮಾ ಮಾಡಿದ್ದೀವಿ 18/9 ಅಂತ. ಆ ತಮಿಳ ಒಳಕಿನ ಬಾರ ರೈಟ್ಸ್ ತೊಗೊಂಡು ಬಂದುಬಿಟ್ಟು ಇಲ್ಲಿ ರಿಮೇಕ್ ಮಾಡಿದ್ದೀವಿ. ಆದರೆ ಟಿ ವಿ ರೈಟ್ಸ್ ತೊಗೊಂಡ್ರಿ 1,68,00,000. ಆ ಕಾಲದಲ್ಲೇ ಸಾಮಾನ್ಯ ಹುಡುಗನ ಹಾಕ್ಕೊಂಡು 1,68,00,000 ತೊಗೊಂಡ್ರಿ ಟಿ ವಿ ರೈಟ್ಸು. ಜಿ ಕನ್ನಡದಲ್ಲಿ ಬರ್ತಾಯಿತ್ತು, ಇವಾಗಲೂ ಬರ್ತಾಯಿದೆ. ಒಳ್ಳೆ ಸಿನಿಮಾ, ಆದರೂ ಯಶಸ್ವಿ ಆಗಿಲ್ಲ. ಬೇರೆ ಕಡೆ ಅದರಲ್ಲೂ ಲಾಸ್ ಆದ್ವಿ. ಅದಾದಮೇಲೆ ಮತ್ತೆ ಚಿತ್ರರಂಗದ ಕಡೆ ಹೋಗಿಲ್ಲ. ನನ್ನ ಮಗ ನಟನಾಗಿ ಒಂದು 3 ಸಿನಿಮಾದಲ್ಲಿ ನಟನೆ ಮಾಡಿದ್ದಾನೆ, ಬರ್ತಾ ಇದ್ದಾನೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಕನ್ನಡದ ಹುಬ್ಳಿಯ ಅಜಯ್ ಕುಲಕರ್ಣಿ ಕ್ಯಾಮ್ರಾಮ್ಯಾನ್ ಆಗಿ ಅವಾರ್ಡ್ ತೊಗೊಂಡಿದ್ದಾರೆ ಫ್ರಾಗಲ್ಲಿ. ಅದೇ ರೀತಿ ಸುರಾಗ್ ಸಾಗರ್ ಅಂತ ಡೈರೆಕ್ಟ್ರು, ಅವರು ಸಹ ಫ್ರಾಗಲ್ಲಿ ಎಜುಕೇಷನ್ ಮಾಡಿ ಅವರು ಮತ್ತು ಅವ್ರ ತಂಡ ನಮ್ಮ ತಮಿಳ್ನಾಡಿಂದ ಒಬ್ಬರು, ಅವರೆಲ್ಲ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇವತ್ತಿನ ಹುಡುಗರಿಗೆ, ಇವತ್ತಿನ ಮಕ್ಕಳಿಗೆ ಏನು ಬೇಕಾಗಿದೆ ಆ ರೀತಿ ಸಿನಿಮಾವನ್ನು ತೆಗೆದು ಒಳ್ಳೆ ಸಿನಿಮಾ ಏನು ಜೂನಲ್ಲಿ ಬರ್ಬೋದು ತೆರೆ ಮೇಲೆ ಸಿದ್ಧವಾಗಿದೆ ಬರಲಿಕ್ಕೆ. ಹಾಗೆ ಇದು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರತ್ತೆ, ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಕೆಲವು ಸಂದರ್ಭದಲ್ಲಿ ಥಿಯೇಟರ್ಗಳನ್ನು ಕೊಡಲ್ಲ, ಒಳ್ಳೆ ಪೀಕ್ ಟೈಮಲ್ಲಿರುವಾಗ ಬೇರೆ ಪರಭಾಷೆಗಳಿಗೆ ಕೊಡ್ತಾರೆ. ಇದೆಲ್ಲ ಆಪಾದನೆಗಳಿದ್ದಾವೆ. ಇದ್ರ ವಿರುದ್ಧ ಅನೇಕ ಹೋರಾಟಗಳು. ಈಗಲೂ ಕೂಡ ತುಂಬಾ ಹೋರಾಟ, ಕನ್ನಡ ಸಿನಿಮಾ ನಟರೇ ಬಂದು ಕೇಳ್ಕೊತಾ ಇದ್ದಾರೆ, ಥಿಯೇಟರ್ಗೆ ಬಂದು ಸಿನಿಮಾಗಳನ್ನ ನೋಡಿ, ಥಿಯೇಟರ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಕನ್ನಡ ಹೋರಾಟಗಾರರ ಬಗ್ಗೆ ಅನೇಕ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗೇಲಿಗಳನ್ನು ಮಾಡ್ತಾ ಇರ್ತಾರೆ. ಅವರ ಕತ್ತಿಗೆ ಬಂದಾವಾಗ, ಅವ್ರ ಸಮಸ್ಯೆ ಬಂದಾವಾಗ ಕನ್ನಡ ಹೋರಾಟಗಾರ ಬೇಕಾಗ್ತಾರೆ. ಆದರೂ ಸಹ ಕನ್ನಡಕ್ಕೆ ತೊಂದರೆ ಆದವಾಗ, ಕನ್ನಡ ಚಿತ್ರಕ್ಕೆ ತೊಂದರೆ ಆದವಾಗ ಎಲ್ಲ ಕನ್ನಡ ಹೋರಾಟಗಾರರು ಒಟ್ಟಿಗೆ ಸೇರಿ ಕನ್ನಡ ಚಿತ್ರವನ್ನು ಉಳಿಸುವಂಥ ಕೆಲಸ, ಬೆಳೆಸುವಂಥ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಮಾಡಿದ್ದೀವಿ. ಈಗ ನಿಮ್ಮ ಬಗ್ಗೆ ಅಂದರೆ ಈ ಒಂದು ಫೇಮಲ್ಲಿ ಇದ್ದೀವಿ ಅಂದರೆ ಒಂದು ಪಾಸಿಟಿವ್ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ. ನಿಮಗೂ ಗೊತ್ತು, ನಾರಾಯಣಗೌಡರು ಮತ್ತು ಪ್ರವೀಣ್ ಶೆಟ್ಟರ್ ಅಂತ ಹೇಳಿದ್ರೆ ಒಂದು ಬಣ ಅಂತಲೇ ಇರ್ತಿತ್ತು. ಆದರೆ ಈಗ ಅದು ಸಪ್ರೇಟ್ ಆಗಿದೆ. ಇವಾಗ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ, ಹೌದಾ? 2005ನೇ ಇಸ್ವಿಯಲ್ಲಿ ಮಸಿ ಬೆಳೆದಾದ್ಮೇಲೆ ನಾವು ಇಬ್ಬಾಗ ಆಗಿರುವಂಥದ್ದು. ಅನೇಕ ಸಮಸ್ಯೆಗಳಿಂದ 2 ತಂಡವಾಗಿ ನಮ್ಮಲ್ಲಿ ತುಂಬ ಅವರ ಹೋರಾಟ, ಅವರ ನಿಲುವುಗಳು ನಮ್ಮ ನಿಲುವುಗಳು ವಿಭಿನ್ನವಾಗಿರೋದ್ರಿಂದ ಅವರ ನಿಲುವುಗಳನ್ನು ಖಂಡಿಸೋದ್ರ ಮುಖಾಂತರ ಅವ್ರ ವಿರುದ್ಧ ಸೆಟೆದು ನಿಂತು ಸಂಘಟನೆಯನ್ನು ಕಟ್ಟಿದ್ದೀರಿ. ಆದರೆ ಯಾಕೆ ಜಗಳಗಳಾದವು, ಯಾಕೆ ಬೀದಿ ಜಗಳಗಳಾದವು ಅನ್ನೋಂಥ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ನನಗೆ ಇವಾಗ ಇಷ್ಟ ಇಲ್ಲ. ಯಾಕಂದರೆ ನಾವು ಕನ್ನಡ ಹೋರಾಟಗಾರರು ಎಲ್ಲ ಒಟ್ಟಿಗಿದ್ರೆ ಮಾತ್ರ ಶಕ್ತಿ. ನಾವು ನಮ್ಮ ಮಕ್ಕದ ಮೇಲೆ ನಾವು ಉಗಿತಾ ಇದ್ದರೆ ಬೇರೆಯವ್ರು ನಗ್ತಾರೆ, ಬೇರೆಯವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ ಅನ್ನುವಂಥದ್ದು ನನಗಿದೆ. ಆದರೂ ಸಹ ಅನೇಕ ಸಂದರ್ಭದಲ್ಲಿ ನಾರಾಯಣಗೌಡ್ರನ್ನ ನಾವೆಲ್ಲ ನಮ್ಮ ಕನ್ನಡದ ಧೀಮಂತ ನಾಯಕ ಅಂತ ತಿಳ್ಕೊಂಡೆ ನಾವು ಹೋರಾಟ ಮಾಡಿದಂಥವ್ರು. ನಾರಾಯಣಗೌಡರು ಕರೀತಾರೆ ಅಂದರೆ ಅಲ್ಲಿ ಊಟ ಅನ್ನ ತಿಂತಾ ಇದ್ದವ್ರು ಅನ್ನ ಬಿಟ್ಟು ಓಡಿರುವಂಥ ಸಂದರ್ಭಗಳು ನೂರಾರು ಸಂದರ್ಭಗಳಿದ್ದಾವೆ. ನಾರಾಯಣಗೌಡ್ರಿಗೆ ಕಷ್ಟ ಆಯ್ತಂದ್ರೆ ಅವ್ರ ವಿರುದ್ಧ ಕೋಟೆ ಥರ ನಿಲ್ತಾ ಇದ್ದಂಥವ್ರು. ಯಾವುದೇ ಇರ್ಬೋದು, ಒಳ್ಳೆಯದು ಇರ್ಬೋದು, ಕೆಟ್ಟದೇ ಇರ್ಬೋದು, ಅವ್ರು ಏನು ಹೇಳ್ತಾರೆ ಅದನ್ನ ಮಾಡಿರುವಂಥವ್ರು. ನಾವು ಯಾರಿಗೆ ಹೊಡಿಬೇಕಂದ್ರೂ ಹೊಡಿತಾ ಇದ್ದೀವಿ, ಏನು ಮಾಡಬೇಕಂದ್ರೂ ಮಾಡ್ತಾ ಇದ್ದೀವಿ. ಯಾವುದೇ ತಮಿಳ್ ಚಿತ್ರದ ರೀಲ್ಗಳನ್ನ ಎತ್ಕೊಬರ್ತಾವೆ, ರೀಲ್ ಬರುವಂಥ ಸಂದರ್ಭದಲ್ಲಿ ಕಾವೇರಿ ನೀರಿಗಾಗಿ H2 ಸಿನಿಮಾ ಬಂದಾವಾಗ ತಮಿಳಲ್ಲಿ ನಮ್ಮ ಕಾವೇರಿ ನೀರು ತಮಿಳ್ನಾಡಿಗೆ ಸೇರಿದ್ದಂತ ಹೇಳಿದವಾಗ ಆ ಕಟೌಟನ್ನು ಭಸ್ಮ ಮಾಡಿದಂಥವ್ರು. ಗೊತ್ತಾಯ್ತು ನಿಮಗೆ? ಅಷ್ಟೊಂದು ಪ್ರೀತಿ ಇರೋ ಕಡೆ ಜಗಳ ಇದ್ದೇ ಇರುತ್ತೆ. ಅದು ವಿರೋಧವಾಗಿ ಮುಂದೆ ಹೋಯ್ತು.
ಆದರೆ ಅಂತಿಮವಾಗಿ ರಿಸಲ್ಟ್ 0. ನಾನು ಅನ್ನೋದ್ರಿಂದ ಏನು ಪ್ರಯೋಜನ ಇಲ್ಲ. ಎಲ್ಲ ಕನ್ನಡ ಹೋರಾಟಗಾರರು ಅವರವರ ಒಳ್ಳೆ ನಿರ್ಧಾರದ ಮುಖಾಂತರ ಒಟ್ಟು ಕನ್ನಡ ಉದ್ಧಾರ ಆಗಬೇಕಾದ್ರೆ ಅವ್ರ ವೈಯಕ್ತಿಕ ಪ್ರತಿಷ್ಠೆಯನ್ನು ಬಿಟ್ಟು ಕನ್ನಡ ಸೇವೆ ಮಾಡಲಿಕ್ಕೆಲ್ಲ ಒಂದಾಗ್ಬಿಟ್ಬಿಟ್ರೆ ವೈಯಕ್ತಿಕ ಪ್ರತಿಷ್ಠೆ ನಾನು ಅನ್ನೋದನ್ನ ಬಿಟ್ಟು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಕನ್ನಡ ಹೋರಾಟ ಮಾಡ್ಬೋದು, ಅದರಿಂದ ಮುಂದಿನ ಜನಕ್ಕೆ ಏನಾದರೂ ನಾವು ಒಳ್ಳೆ ಸಂದೇಶ ಕೊಡಬೇಕಲ್ಲ. ಹೋರಾಟ ಮಾಡಿ ಸುಮ್ಮನೆ ಮನೇಲಿ ಕೂತ್ರೇನು ಪ್ರಯೋಜನ ಇಲ್ಲ. ಕನ್ನಡಿಗರ ರಾಜಕೀಯ ಅಸ್ತಿತ್ವಕ್ಕೆ ಬರೋಕ್ಕಾಗಲ್ಲ. ರಾಜಕೀಯ ಮಾಡಬೇಕಾದ್ರೆ ಹಣ ಬೇಕಾಗಿದೆ, ಇಲ್ಲ ಅಂದ್ರೆ ಆಗಲ್ಲ. ಕನ್ನಡ ಅಂತೇಳಿದ್ರೆ ಯಾರು ಓಟ್ ಹಾಕ್ತಾರೆ? ಓಟ್ ಹಾಕಲ್ಲ. ಬೆಂಬಲ ಕೊಡ್ತಾರೆ ಹೋರಾಟಕ್ಕೆ. ಓಟ್ ಅಂತ ಬಂದವ ನೋಟ್ ಬೇಕಂತಾರೆ. ಇವತ್ತಿನ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ಕನ್ನಡ ಅಂತಾರೆ. ಮಹಾರಾಷ್ಟ್ರ ಗಡಿ ಭಾಗ ಹೋಗ್ತಾ ಈ ಮಣ್ಣು, ಈ ಋಣ, ಕನ್ನಡತ ಎಲ್ಲ ಮರ್ತೋಗಿ ಮರಾಠಿಯಲ್ಲಿ ಮಾತಾಡ್ತಾರೆ ಅವ್ರು ಓಟ್ ಪಡಿಲಿಕ್ಕೆ. ತಮಿಳರು ಎಲ್ಲಿರ್ತಾರೆ? ಅಲ್ಲಿ ಹೋಗ್ತಾ ತಮಿಳಲ್ಲಿ ಮಾತಾಡ್ತಾರೆ. ಎಲ್ಲಿದೆ ಈ ಋಣ? ಎಲ್ಲಿದೆ ಅವರಿಗೆ?